ಪೌರ ಕಾರ್ಮಿಕರು, ಪೌರ ನೌಕರರು ಇವರೆಲ್ಲರಿಗೆ ದೊಡ್ಡ ಆಶ್ವಾಸನೆ ಕೊಟ್ಟಿದ್ರು ಮುಖ್ಯಮಂತ್ರಿಗಳು. ಈಗ ಅದನ್ನ ಈಡೇರಿಸಲಿಲ್ಲ. ಬಹಳ ಮಾಡಿ ಈ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಇರ್ಬೋದು, ಆಶಾ ಕಾರ್ಯಕರ್ತೆಯರಿಗೆ ಇರ್ಬೋದು, ಬಿಸಿ ಊಟದ ಕಾರ್ಯಕರ್ತೆಯರಿಗೆ ಇರ್ಬೋದು, ಇವರೆಲ್ಲರಿಗೂ ಕೂಡ ಚುನಾವಣೆಯಲ್ಲಿ ಆಶ್ವಾಸನೆ ಕೊಟ್ಟಿದ್ದಾರೆ. ಇವತ್ತು ಅದನ್ನ ಈಡೇರಿಸಲಿಕ್ಕೆ ಆಗ್ತಾ ಇಲ್ಲ. 2 ವರ್ಷ ಆಗಿದೆ, ಏನನ್ನೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅಭಿವೃದ್ಧಿಗಳು ಶೂನ್ಯ ಆಗಿದ್ದಾವೆ. ಒಟ್ಟು ಸರ್ಕಾರ ನಡೆದ್ರೆ ಸಾಕಾಗಿದೆ. ಆಸ್ಪತ್ರೆಯಲ್ಲಿ ಕಸ ಗುಡಿಸುವ, ನೆಲ ಒರೆಸುವ ಡಿ ದರ್ಜೆ ನೌಕರರಿಗೆ ಸಂಬಳ ಇಲ್ಲದೆ 4 ತಿಂಗಳಾಗಿದೆ. ಹೀಗಾಗಿ ಎಲ್ಲರೂ ಕಣ್ಣೀರು ಹಾಕ್ತಾ ಇದ್ದಾರೆ ಈ ಸರ್ಕಾರದಲ್ಲಿ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಡೆಲ್ಲಿಗೆ ಹೋಗಿದ್ದಾರೆ. ಅವರ ರಾಜಕಾರಣದ ತಿಕ್ಕಾಟವೇ ಜಾಸ್ತಿ ಆಗಿದೆ. ಅಭಿವೃದ್ಧಿ ಶೂನ್ಯ ಆಗಿದೆ. ಒಂದೊಂದು ದಿನ ಈ ಸರ್ಕಾರ ಮುಂದುವರೆದಾಗೂ ಕೂಡ ಜನ ಸಂಕಷ್ಟಕ್ಕೆ ಒಳಗಾಗ್ತಾ ಇದ್ದಾರೆ. ಆದಷ್ಟು ಬೇಗ ಇವರು ತೊಲಗೋದು ಒಳ್ಳೇದು ಅಂತ ಜನ ಶಾಪ ಆಗ್ತಾ ಇದ್ದಾರೆ. ಗ್ಯಾರಂಟಿ ಹಣ ಕೂಡ ಕೊಡೋದಕ್ಕಾಗ್ತಾ ಇಲ್ಲ. ಅವ್ರ ಹತ್ರ 58,000 ಕೋಟಿ ಒಟ್ಟು ಕೊಡ್ಲಿಕ್ಕಾಗಿ ಬಹಳ ಜನರಿಗೆ ತಲೆ ಮೇಲೆ ಹೊಡೆದಿದ್ದಾರೆ. ತೆರಿಗೆಗಳನ್ನು ಜಾಸ್ತಿ ಮಾಡಿದ್ದಾರೆ. ಎಲ್ಲದರಲ್ಲೂ ಕೂಡ ಸುಲಿಗೆ ನಡೆದಿದೆ. ಆದರೂ ಕೂಡ ಅದನ್ನು ಕೊಡಲಿಕ್ಕೆ ಸಾಧ್ಯ ಆಗದೆ ಇರುವಂತ ರೀತಿಯಲ್ಲಿದೆ. ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಏನೋ ಮಾಡಿ ಗೆಲ್ಲಬಹುದು ಅಂತ ಹೇಳಿ ಮಾಡಿದ್ರು. ಈಗ ಆಶ್ವಾಸನೆಯನ್ನು ತೀರಿಸ್ಕೊಳ್ಳೋದು ಕಷ್ಟ ಆಗಿದೆ. ಮೊನ್ನೆ ನೋಡಿದ್ರಿ, ಈ ಅನ್ನಭಾಗ್ಯದ ಅಕ್ಕಿ ಟ್ರಾನ್ಸ್ಪೋರ್ಟ್ ಮಾಡಿದಂಥ ಕಾಂಟ್ರಾಕ್ಟರ್ಗಳಿಗೆ ಕೂಡ 250 ಕೋಟಿ ಹಣ ಕೊಡಲಿಲ್ಲ ಅಂತ ಅವ್ರು ಬೀದಿಗಿಳಿದಿದ್ರು. ನಿನ್ನೆ ಏನೋ ಕೊಟ್ಟಿದ್ದಾರೆ ಅಂತ ಮತ್ತೆ ಶುರು ಮಾಡಿದ್ದಾರೆ. ಈ ರೀತಿ ಎಲ್ಲ ಕಡೆನೂ ಆಗ್ತಾ ಇದೆ. ಒಟ್ಟು ರಾಜ್ಯ ಪ್ರಗತಿ ಶೂನ್ಯ ಆಗಿದೆ ಈ ಸರ್ಕಾರದಲ್ಲಿ. ಸರ್, ಎಲ್ಲರೂ ಕೂಡ ಹೇಳಿದ್ದಾರೆ. ನಾನು ಅದನ್ನ ಹೇಳೋದಿಲ್ಲ. ನಾನು ಅದನ್ನ ಕೊಡೋದು ಬೇಡ ಅಂತ ನಾವಂತೂ ಹೇಳೋದಿಲ್ಲ. ನಮ್ಮ ಬಿಜೆಪಿಯ ನಿಲುವು ಕೂಡ ಅದಲ್ಲ. ಆದರೆ ಇವರಿಗೆ ಶಕ್ತಿ ಇದ್ದಷ್ಟು ಆಶ್ವಾಸನೆ ಕೊಡಬೇಕಾಗಿತ್ತು. ಶಕ್ತಿ ಇಲ್ಲದೇನೆ ಚುನಾವಣೆಯಲ್ಲಿ ಗೆಲ್ಲಲಿಕ್ಕಾಗಿ, ಕುರ್ಚಿ ಆಸೆಗಾಗಿ ಇವತ್ತು ಆಶ್ವಾಸನೆ ಕೊಟ್ಟಿದ್ದಾರೆ. ಅದು ಈಡೇರಿಸಲಿಕ್ಕಾಗದೇನೆ ಚಡಪಡಿಸ್ತಾ ಇದ್ದಾರೆ. ಇದು ಮೊನ್ನೆ ದಿನ ಸ್ವಾಮಿಗಳು ಹೇಳಿರ್ತಕ್ಕಂಥದ್ದು ಇದೆ. ಯಾರು ಅಶಕ್ತರೋ, ಯಾರು ದುರ್ಬಲರೋ ಅವ್ರಿಗೆ ಕೊಟ್ಟಿದ್ರೆ ಒಳ್ಳೇದಾಗ್ತಿತ್ತು ಅಂತ ಸ್ವಾಮೀಜಿಯವರ ಒಂದು ಅಂಬೋಣ ಅದು. ಆದ್ರಿಂದ ಅದನ್ನೆಲ್ಲವನ್ನು ನಿರ್ಧಾರ ಮಾಡಬೇಕಾಗಿತ್ತು. ಸುಮಾರು ಸರಿ ಬಜೆಟ್ ಅನ್ನು ಮಂಡನೆ ಮಾಡಿದಂಥ ದೊಡ್ಡ ಆರ್ಥಿಕ ತಜ್ಞರು ಅಂತೇಳಿ ಹೆಸರು ಪಡೆದಂಥ ಸಿದ್ದರಾಮಯ್ಯನವರು ಇದನ್ನು ಯೋಚನೆ ಮಾಡಿದ್ದೇನೆ. ಅಧಿಕಾರ ಕಳೆದೋಗಿತ್ತು, ಸಿಕ್ಕಿದ್ರೆ ಸಾಕು, ಬಿಜೆಪಿ ಕೈಯಿಂದ ಅಧಿಕಾರ ಕಿತ್ತರೆ ಸಾಕಾಗಿತ್ತು ಅಂತ ಯೋಚನೆ ಮಾಡ್ತಾ ಇದ್ರು. ಇವತ್ತು ಅದನ್ನು ಅನುಭವಿಸ್ತಾ ಇದ್ದಾರೆ.